ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಸರ್, ಈ ಸೀರೆ ಬೇಡ ಅಂತ ಹೇಳಿತ್ತು. ಮೇಡಮ್ ಬೇಕು ಅಂತ ಹೇಳಿದ್ರು. ಎಲ್ಲದಕ್ಕೂ ಪ್ರಶ್ನೆ ಮಾಡ್ಬೇಕಾ? ಸುಮ್ಮನಿರೇ. ಇಲ್ಲ ಹೊರಡಿ ಮೇಡಮ್, ಎಲ್ಲ ಕಾರಿಗೆ ಶಿಫ್ಟ್ ಮಾಡ್ತೀವಿ. ಓ, ಸೀರೆಗಳನ್ನ ಕಾರವ್ರು ನೀವೇ ಶಿಫ್ಟ್ ಮಾಡ್ತೀರಾ? ಹಾಗಾದ್ರೆ ನಾನು ಬಂದಿದ್ದು ವೇಸ್ಟ್ ಆಯ್ತು. ಬರದೆ ಮನೇಲಿ ಇದ್ದಿದ್ರೆ ಈ ಅನ್ಯಾಯ ನೋಡೋದಾದ್ರೂ ತಪ್ಪು. ಏಯ್ ಕೊಳಿಮರಿ, ಏನೇ ಆಯ್ತು? ಯಾಕೊಂಥರ ಇದೆಯಾ? ಏನಿಲ್ಲಪ್ಪ, ನನ್ಗೇನಾಗಿದೆ? ಸೂಪರ್ ಆಗಿದ್ದೀನಿ. ಸರಿ ಸರಿ, ಟೈಮ್ ಇಲ್ಲ, ನಮ್ಮ ಹತ್ರ ಮದ್ವೆಗೆ ತಯಾರಿ ನಡೆಸ್ಬೇಕು. ಅಯ್ಯೋ, ಇನ್ನು ಎಷ್ಟು ಕೆಲಸ ಬಾಕಿ ಇದೆ. ಹಣ್ಣವ್ರಿಗೆ ಹೇಳಕ್ ಹೇಳಿದ್ದೆ, ಹೇಳದ್ಲಂತ. ಹಾಮ, ಪುರೋಹಿತರಿಗೆ ಅಡ್ವಾನ್ಸ್ ಕೊಟ್ಟು ಬರಕ್ ಹೇಳಿದ್ದೆ, ಕೊಟ್ಲಂತ. ಅಣಕೆತನ ಕೊಟ್ಟಿದ್ದಾನೆ. ಮದ್ವೆ ಕಾರ್ಡ್ಗೆ ಅರ್ಶನ ಕುಂಕುಮ ಹಚ್ಚಕ್ಕೆ ಒಂದ್ 5 ಜನ ಮುತ್ತೈದರ್ನ ಕರ್ಕೊಂಡ್ ಬಾ ಅಂತ ಸುಂದ್ರಂಗ್ ಹೇಳಿದ್ದೆ. ಸಾಯಂಕಾಲ ಬರ್ತಾನೆ ಅಂತ ಹೇಳಿದ್ರಂತಮ್ಮ. ಓ ಹೌದಾ? ಮೀರಾ ಎಲ್ಲೋಗಿದ್ದಾಳೆ? ಸೀರೆ ತರಕ್ ಹೋಗಿದ್ದಾಳೆ. ಓ ಹೌದಲ್ವಾ, ನಾನ್ ಹೇಳ್ದೆ ಸಾಕೇತ್ ಅನಿಕೇತ್ ನೀವಿಬ್ರೇ ಹೋಗ್ ಬಂದ್ರಪ್ಪ ಅಂತ. ಇವಳನ್ನು ಕರ್ಕೊಂಡ್ ಹೋಗಿದ್ದಾರೆ. ಅಲ್ಲದೇನ್ ರಗಳೆ ತೆಗಿತಾಳೋ ಏನೋ. ಸಾಲದಕ್ಕೆ ನಾನು 3 ಸೀರೆ ತರ್ತೀನಿ ಅಂತ ಹೇಳಿದ್ದಾರೆ. ನನಗೆ ಯಾತಕ್ಕಪ್ಪ? ಹೇಳಿದಲ್ಲಮ್ಮ, ಒಂದೊಂದ್ ಟೈಮ್ ಒಂದೊಂದ್ ರೀತಿ ಡ್ರೆಸ್ ಮಾಡ್ಕೋಬೇಕಂತ. ಅದು ಮದ್ಮಕ್ಳಿಗಾದ್ರೆ ಸಾಕು, ನನಗೆ ಯಾಕೆ? ಯಾಕೆಂದ್ರೆ ಶಾಂಭವಿ, ತಾಯಿ ಇಲ್ದಿರೋ ಮಕ್ಕಳನ್ನ ತಾಯಿಯಾಗಿ ಸಾಕಿದ್ದು ನೀನೇ ತಾನೆ? ಯಜಮಾನ್ರೆ. ಶಾಂಭವಿ, ಶಾಂತಲ ಸಂಗೀತನ ಈ ಮನೆಗೆ ಸೊಸೇಂದ್ರಾಗಿ ತರೋವಾಗ ಈ ಸಂಭ್ರಮ ಇತ್ತು. ಆಮೇಲೆ ಮತ್ತೆ ಮನೆಯಲ್ಲಿ ಆ ಸಂತೋಷನ ಯಾವತ್ತೂ ನೋಡಿಲ್ಲ. ಶಾಂತಲ ಸಂಗೀತ ಈ ಮನೇನ ಚೆನ್ನಾಗಿ ನೋಡ್ಕೊಂಡ ಹಾಗೆ ನಮ್ಮ ಸಾಕೇತ್ ಅನಿಕೇತ್ ಹೆಂಡತಿರು ಮನೇನ ಚೆನ್ನಾಗಿ ನೋಡ್ಕೋತಾರೆ ಅಲ್ವೇನಮ್ಮ? ನೊಂದ್ಕೋಬೇಡಿ ಯಜಮಾನ್ರೆ, ನಿಮ್ ಮೊಮ್ಮಕ್ಕಳು ನಿಮ್ ಮನ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಲ್ವಾ ಅನಿಕೇತ್ ಹುಡುಕಿ ಹುಡುಕಿ ಶಾಂತಲಮ್ಮನ್ ಗುಣ ಇರೋ ಹುಡುಗಿನೇ ಮನೆಗ್ ತರ್ತಾ ಇರೋದು. ಯಾರು ಯಾರ ತರನೂ ಇರೋದಕ್ಕಾಗೋದಿಲ್ಲಮ್ಮ ಶಾಂಭವಿ. ಬರೋ ಹೆಣ್ಣು ಮಗಳ ಕಾಲ್ಗುಣ ಚೆನ್ನಾಗಿದ್ದು ಮನೆ ಜವಾಬ್ದಾರಿನ ಚೆನ್ನಾಗಿ ನೋಡ್ಕೊಂಡ್ರೆ, ನಮ್ಮ ಮೊಮ್ಮಕ್ಕಳು ಸಂತೋಷವಾಗಿದ್ರೆ ನಾನು ಆರಾಮಾಗಿ ಕಣ್ಣು ಮುಚ್ಬೋದು. ಯಜಮಾನ್ರೆ ಬಿಡ್ತು ಅನ್ನಿ. ಅಮ್ಮು, ಲೇ ಅಮ್ಮು, ಅಮ್ಮು ಇಲ್ಲಿ ನೋಡೆ ಒಡವೆಗಳು ಹೇಗಾಗಿವೆ ಅಂತ. ವಾವ್, ಇದೇನಮ್ಮ ಹೊಸ ಒಡವೆಗಳ ತರ ಕಾಣಿಸ್ತಿದೆ. ಹೊಸ ಒಡವೆಗಳನ್ನ ತರೋ ಶಕ್ತಿ ನಮ್ಗೆ ಎಲ್ಲೇ ಇದೆ. ನಿನ್ ಮದ್ವೆಗೆ, ಅಹಲ್ಯ ಮದ್ವೆಗೆ ಅಂತ ನಿಮ್ಮಪ್ಪ ಆ ಕಾಲದಲ್ಲಿ ಮಾಡಿಸಿಟ್ಟಿದ್ದು ಒಡವೆಗಳು ಇವು. ಇವುಗಳನ್ನೇ ಪಾಲಿಶ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ನಮ್ಗಂತೂ ಹೊಸ ಒಡವೆಗಳನ್ನ ಮಾಡಿಸ್ಕೊಡೋ ಯೋಗ್ಯತೆ ಇಲ್ಲ. ಇವುಗಳನ್ನಾದ್ರೂ ಅವಳಿಗೆ ಕೊಟ್ಬಿಡೋಣ. ವೆರಿ ಗುಡ್ ಐಡಿಯಾ ಅಮ್ಮ. ಹಳೇದಾದ್ರೂ ಚೆನ್ನಾಗೆ ಕಾಣಿಸ್ತಿದ್ಯಲ್ಲ. ಅದ್ರ ಅವಶ್ಯಕತೆನೇ ಇಲ್ಲ. ನನ್ ಮದ್ವೆ ಇಡೀ ಊರು ನಿಂತ್ ನೋಡ ಹಾಗೆ ಗ್ರ್ಯಾಂಡ್ ಆಗಿ ಧಾಮ್ ಧೂಮ್ ಅಂತ ಆಗುತ್ತೆ. ಲೇ ಅಮ್ಮು, ಈಗ ಹೇಳಿ ನನ್ನ ಎದೆ ಹೊಡಿಬೇಡ ಕಣೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟರಲ್ಲೇ ಮದುವೆ ಮಾಡ್ಕೊಡಕ್ಕಾಗೋದು. ವಿಜೃಂಭಣೆಯಿಂದ ಮಾಡ್ಕೊಡಕ್ಕಾಗಲ್ಲ ಕಣೆ. ನನ್ ಮದ್ವೆ ನೀನ್ ಮಾಡು ಅಂತ ಯಾರು ಹೇಳಿದ್ರು? ನೀನ್ ಮಾಡ್ಬೇಡ. ಆದ್ರೆ ನನ್ ಮದ್ವೆ ಅಂತೂ ಗ್ರ್ಯಾಂಡ್ ಆಗಿ ಆಗುತ್ತೆ, ಅದಂತೂ ಪಕ್ಕ. ಅದ್ ಹೇಗೆ ಅಮ್ಮ, ಅಕ್ಕ ಮದ್ವೆ ಆದ್ಮೇಲೆ ಏನಾಗುತ್ತೆ ಹೇಳು? ಅಹಲ್ಯ ಸಾಕೇತ್ ರಾಜ್ಗುರು. ಅಹಲ್ಯ ಸಾಕೇತ್ ರಾಜ್ಗುರು ತನ್ ತಂಗಿ ಮದ್ವೆನ ಊರೇ ತಿರುಗ್ ನೋಡ ಹಂಗ್ ಮಾಡ್ತಾಳೆ. ನಿನ್ ಚಿಕ್ಕಪ್ಪ ಇನ್ನ ಬದುಕಿದಾನಮ್ಮ. ಕಂಡವ್ರು ಬಂದು ನನ್ನ ಮಗಳು ಮದುವೆ ಮಾಡೋ ಅವಶ್ಯಕತೆ ನನಗಿಲ್ಲ. ಅಮ್ಮ,
ನನ್ ಮದ್ವೆ ಕನ್ಸನ್ನ ಬಿಟ್ಬಿಡು ನೀನು. ಚಿಕ್ಕಪ್ಪ ನನ್ ಮದ್ವೆ ಮಾಡ್ತಾರೆ ಅಂತ ನಾನ್ ಕಾಯ್ಕೊಂಡ್ ಕೂತಿದ್ರೆ ಬಂದು ನನಗ್ ವಯಸ್ಸಾಗೋಗುತ್ತೆ, ಇಲ್ಲ ಮದ್ವೆ ಬಗ್ಗೆನೇ ಜಿಗುಪ್ಸೆ ಬಂದ್ಬಿಡುತ್ತೆ. ಅಮ್ಮ ಮತ್ತೇನೇನ್ ಚಿಕ್ಕಪ್ಪ, ಅಕ್ಕನ್ ಮದ್ವೆ ಬಗ್ಗೆ ಒಂದಿನ ಮಾತಾಡ್ದವ್ರಲ್ಲ ನೀವು. ಅಲ್ಲ, ಅಷ್ಟು ಒಳ್ಳೆ ಸಂಬಂಧ ಬಂದ್ರು ಬೇಡ ಅಂತಿದ್ರಿ, ಇನ್ ನನ್ ಮದ್ವೆ ಮಾಡ್ತೀರಾ? ಅದಕ್ಕೆ ಕಾರಣ ಇದೆ. ಕಾರಣ ಇದ್ದಕ್ಕೆ ತಾನೇ ಹೇಳ್ತಿರೋದು. ನಿನ್ ಮದ್ವೆಗೆ ಅಂತ ಯಾವ ತೊಂದರೆಗಳು ಇಲ್ವಲ್ಲ. ಕಾರಣಗಳು ತೊಂದ್ರೆಗಳು ಅನ್ಕೊಂಡ್ ಕೂತಿದ್ರೆ ಕಷ್ಟಗಳು ಕರ್ಗಲ್ಲ ಚಿಕ್ಕಪ್ಪ. ಅವನ್ನ ಮರ್ತು ಮುಂದೆ ಹೋದ್ರೇನೆ ಬದುಕಕ್ ಆಗೋದು. ನಿನ್ನಿಂದ ಬುದ್ಧಿ ಹೇಳ್ಸ್ಕೋಬೇಕಾ ನಾನು? ಚಂದ್ರಣ್ಣ, ಈ ಮಗು ಜೊತೆ ಏನ್ ಮಾತು? ಮೊದ್ಲು ಮಗಳನ್ನ ಹೇಗ್ ಧಾರೆ ಏರ್ಕೊಡೋದು ಅಂತ ಯೋಚನೆ ಮಾಡಿ. ನಾನು ಧಾರೆ ಏರ್ಕೊಡಕ್ಕಾಗಲ್ಲ, ನೀವು ಧಾರೆ ಏರ್ಕೊಡಕ್ಕಾಗಲ್ಲ. ಅಣ್ಣ ಇದ್ದಿದ್ರೆ ಈ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ಅದಕ್ಕೆ ಸರಿ ಬಿಡಮ್ಮ, ನನ್ ಹತ್ರ ಒಂದ್ ಐಡಿಯಾ ಇದೆ. ಲಾಯರ್ ಅಂಕಲು ಮತ್ತ ಅವ್ರ ಹೆಂಡತಿನೇ ಧಾರೆ ಎರ್ಕೊಡ್ಲಿ, ಏನಂತೀರಾ? ಹೌದಲ್ವಾ? ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಿರ್ಲಿಲ್ಲ. ಚಂದ್ರಣ್ಣ, ನೀವೇನಂತೀರಾ? ಮೂರ್ತಿ ಅಣ್ಣನ ಬರೋದು ಕೇಳ್ಬೇಕು. ಮೂರ್ತಿ ಅಣ್ಣನ ಹತ್ರ ನಾನು ಮಾತಾಡೋದು ತುಂಬಾ ಇದೆ. ಯೋ, ಎಲ್ ಹೋದ್ರು ಈ ವಿಷಯ ಮಾತ್ರ ಬಿಟ್ಬಿಡಿ. ಅನಿ ಎಲ್ಲ ಹೇಳ್ದಾಗ ತಂದ್ರಲ್ಲಪ್ಪ. ಇವಳ್ಯಾಕೆ ಮುಖ ಊದಿಸ್ಕೊಂಡಿದ್ದಾಳೆ? ಅದೇನಂತ ನೀವೇ ಕೇಳಿಮ್ಮ. ನಾನೇನ್ ಮುಖ ಊದಿಸ್ಕೊಂಡಿಲ್ಲ, ಸರಿಯಾಗೇ ಇದ್ದೀನಿ. ಸುಂದ್ರಣ್ಣ, ನಾವು ಮೇಲ್ಗಡೆ ಹೋಗಿ ಯಾವ್ಯಾವ ಗೆಸ್ಟ್ಗೆ ಯಾವ್ಯಾವ ಸೀರೆ ಕೊಡ್ಬೇಕು ಅಂತ ಬಾಕ್ಸ್ ಮೇಲೆ ಅವ್ರ ಹೆಸರು ಬರ್ದ್ಬಿಡೋಣ. ಬನ್ನಿ ಬನ್ನಿ ಬನ್ನಿ. ಇವಾಗ ಏನಾಯ್ತು ಅಂತ? ನೀನ್ ಇಷ್ಟಪಟ್ಟು ಸೀರೆ ತಗೊಂಡೆ ತಾನೆ? ತಗೊಂಡ. ಸುಳ್ಳ ಕೇಳ್ತೀನಿ ಮೀರಮ್ಮರೆ, ಇರೋ ವಿಷಯನ ಹೇಳ್ಬೇಕು. ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳಿಲ್ವಾ? ಪರವಾಗಿಲ್ಲ ಬಿಡು. ಏನ್ ಪರವಾಗಿಲ್ಲ ನಿನ್ ತಲೆ? ನೀನ್ ಸೀರೆ ತಗೊಳ್ಳಿಲ್ವಾ? ತಗೊಳಕ್ಕೆ ಎಲ್ಬಿಟ್ರಿ ಅಣ್ಣ. ಮೀರಮ್ಮ ಕಪ್ ಸೀರೆ ಆರಿಸಿದಾಗ ನೀವು ಬೇಡ ಅಂತ ಕೈಯಿಂದ ಕಿತ್ಕೊಂಡ್ರಿ. ಅದು ಹೋಗ್ಲಿ ಅಂತ. ಸುಂದ್ರಣ್ಣ, ಸುಮ್ಮನೆ ಇರಿ, ಮಾಡೋದಕ್ಕೆ ತುಂಬಾ ಕೆಲಸ ಇದೆ, ನಡೀರಿ. ಸುಂದ್ರಣ್ಣ, ಏನಾಯ್ತು ಹೇಳು? ಮೀರಮ್ಮ ಎರಡನೇ ಸೀರೆ ಆರಿಸ್ಕೊಂಡಾಗ ಅಹಲ್ಯ ಅಮ್ಮವ್ರು ಚೆನ್ನಾಗಿದೆ ಅಂದಿದ್ದಕ್ಕೆ ನೀವು ಅತ್ತಿಗೆ ಈ ಸೀರೆ ಇರ್ಲಿ ಅಂತ ಎತ್ತಿಟ್ಕೊಂಡ್ರಿ. ಇನ್ ಮೀರಮ್ಮವ್ರಿಗೆ ಏನು ಉಳಿತೇಳಿ? ಏ ಕೋತಿ, ಅದನ್ನ ನೀನ್ ಇಷ್ಟಪಟ್ಟಿದ್ದು ಅಂತ ಹೇಳಕ್ ಆಗ್ತಿರ್ಲಿಲ್ವಾ ನಿನ್ಗೆ? ಕೇಳೋ ತಾಳ್ಮೆ ನಿನ್ಗೆಲ್ಲಿತ್ತು? ನಾನೇನಾದ್ರೂ ಕೇಳೋದಕ್ಕೆ ಹೋದ್ರೆ ನನ್ ಮೇಲೆ ರೇಗ್ತ್ಯಾ, ಅದಕ್ಕೆ ಹೇಳಲಿಲ್ಲ. ಹೇಗೂ 3 ಸೀರೆ ತಂದಿದ್ದಾರಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದ್ ತಗೋ. ಇಲ್ಲಮ್ಮ, ಅದು ನಿಮ್ದು. ಮೀರಾ ಯಾವ ಸೀರೆನ ಇಷ್ಟಪಟ್ಟಿದ್ದಾಳೋ ಅದನ್ನ ತಗೋಬೇಕು. ನಾನು ಮತ್ತೆ ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನ್ ಬರಲ್ಲ. ಮೀರಾ. ಹೌದು ಕಣೋ, ನಾನ್ ಬರಲ್ಲ. ನಿನ್ಗಿಷ್ಟವಾಗಿರೋ ಸೀರೆ ತಗೋ ಅಂತ ಹೇಳ್ತೀಯ, ತಗೊಂಡ್ರೆ ಅದೇ ನಿನ್ಗೆ ಸಹಿಸೋದಕ್ಕಾಗಲ್ಲ. ಅದೇ ಅಹಲ್ಯ ಅಕ್ಕ ಬೇಡ ಅಂದಿದ್ ಸೀರೆನ ತಗೊಂಡ್ರೆ ನಿಮ್ಗಿಷ್ಟ ಅಲ್ವಾ, ತಗೊಂಡ್ಬಿಡಿ ಅಂತ ಒಪ್ಕೊಂಡ್ಬಿಡ್ತೀಯ ಅಲ್ವಾ? ಏನ್ ಹೇಳ್ತಿದ್ಯಾ? ಹೌದು ಕಣೋ, ಯಾವ ಸೀರೆನ ನನಗ್ ಬೇಡ ಅಂತ ಹೇಳಿದ್ಯೋ ಅದನ್ನ ಅಹಲ್ಯ ಅಕ್ಕ ಇಷ್ಟಪಟ್ಟು ತಗೊಂಡ್ರು, ಅವ್ರಿಗೆ ಯಾಕೆ ಬೇಡ ಅಂತ ಹೇಳಲಿಲ್ಲ? ಅದಕ್ಕೆ ತಗೊಂಡು. ಏನು ಗೊತ್ತಿಲ್ದಿರೋರ್ ತರ ಮಾತಾಡ್ಬೇಡ ನೀನು. ಒಬ್ರಿಗೊಂದ್ ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದ್ ನ್ಯಾಯನಾ? ಆಲ್ರೆಡಿ ಭೇದ ಭಾವ ಮಾಡಕ್ ಶುರು ಮಾಡ್ಬಿಟ್ಟ ಅಲ್ಲ ನೀನು. ಅಹಲ್ಯ ಅಕ್ಕನೂ ಅಷ್ಟೆ, ಆ ಸೀರೆನ ನಾನ್ ಇಷ್ಟಪಟ್ಟಿದ್ದೀನಿ ಅಂತ ಗೊತ್ತಿದ್ರು ನನ್ ಪರವಾಗಿ ಏನೂ ಮಾತಾಡ್ಲಿಲ್ಲ. ಆಮೇಲೆ ಆ ಸೀರೆನ ಅವರೇ ತಗೊಂಡ್ಬಿಟ್ರು. ಸೆಕೆಂಡ್ ಟೈಮು ಅಷ್ಟೇ, ನಾನ್ ಇಷ್ಟಪಟ್ಟಿದ್ ಸೀರೆನ ಅವರು ಇಷ್ಟಪಟ್ರು. ನೀನ್ ಬಂದ್ಬಿಟ್ಟು ಅದ್ಗೆ ತಗೊಳ್ಳಿ ಅಂತ ಹೇಳ್ದಾಗ ಇಲ್ಲ ಇದು ಮೀರಂಗ್ ಇಷ್ಟ ಆಗಿದೆ ಅಂತ ಯಾಕೆ ಹೇಳಲಿಲ್ಲ? ತಮ್ಗೆ ಎಲ್ಲ ಇರ್ಲಿ ಅನ್ನೋ ದುರಾಸೆ ಅಂತ ಅನ್ಸಲ್ವಾ? ನೀನೇ ಹೇಳು, ನಮ್ ಶಾಂತಲಮ್ಮನ್ ಗುಣ ಹೀಗಿತ್ತ? ಶಾಂತಲಮ್ಮ ಹೀಗಿರ್ಲಿಲ್ಲ. ಮನೆಯವ್ರ ಮನ್ಸು ನೋಸಾದ್ರೂ ಸರಿ, ತಾನು ಇಷ್ಟಪಟ್ಟಿದ್ದನ್ನ ಪಡ್ಕೋತಾರ ಅಹಲ್ಯವ್ರು ಅಂತ ಆಗಲ್ವಾ? ಈ ಗುಣ ಒಳ್ಳೇದಾ? ಮೀರಾ, ಅದು ಅಲ್ಲಿ ಅವರು ಮೀರಿಂಗ್ ಏನೋ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರು.
ಅದಕ್ಕೆ ಕರ್ಕೊಂಡು ಬಂದೆ. ಮೀರಾ, ಇದು ನಿಮಗೆ. ಏನಿದು? ತೆಕ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ನೀವಿಷ್ಟಪಟ್ಟಿರೋ ಸೀರೆ. ಅದಕ್ಕೆ ಅದು ಕಪ್ ಸೀರೆ. ಕಪ್ಪು ಅಶುಭ ಅಲ್ಲ, ಶುಭ. ಅದಕ್ಕೆ ಅಲ್ವಾ ಮಕ್ಕಳಿಗೆ ದೃಷ್ಟಿ ಆಗ್ಬಾರ್ದು ಅಂತ ಕೆನ್ನೆಗೆ ಹಣೆಗೆ ಕಪ್ಪಿಡೋದು. ಅದೇ ಕಪ್ಪು ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಅಲ್ವಾ? ದೇವ್ರ ಬಣ್ಣನೂ ಕಪ್ಪೆ. ಶಿವ ಕಪ್ಪು, ವಿಷ್ಣು ಕಪ್ಪು, ರಾಮ ಕಪ್ಪು, ಕೃಷ್ಣ ಕಪ್ಪು. ದೇವ್ರ ಬಣ್ಣ ಯಾವತ್ತಾದ್ರೂ ಅಶುಭ ಆಗೋದಕ್ಕೆ ಸಾಧ್ಯನಾ? ಹೆಣ್ಣಿನ ಕೊರಳಿಗೆ ಗಂಡು ಕಟ್ಟೋ ತಾಳಿ ಸರದಲ್ಲಿರೋ ಮಣಿಗಳು ಕೂಡ ಕಪ್ಪೆ. ಅಷ್ಟೇ ಅಲ್ಲ, ಇಷ್ಟು ಸುಂದರವಾಗಿರೋ ಪ್ರಪಂಚನ ನೋಡೋ ನಮ್ ಕಣ್ಣು ಕೂಡ ಕಪ್ಪೆ. ಚಿಕ್ಕವನಿದ್ದಾಗ ನಾನು ತಪ್ಪು ಮಾಡಿದಾಗ ನನಗೆ ಅಮ್ಮ ತಿದ್ದಿ ಬುದ್ಧಿ ಹೇಳ್ತಾ ಇದ್ರು. ಇವತ್ತು ನಾನೊಂದು ತಪ್ಪು ಮಾಡಿದ್ದೀನಿ, ಈ ಅಮ್ಮ ನನಗೆ ತಿದ್ದಿ ಬುದ್ಧಿ ಹೇಳ್ತಾ ಇದ್ದಾರೆ. ಐ ಆಮ್ ಸಾರಿ ಮೀರಾ. ಇಟ್ಸ್ ಓಕೆ. ಹೊರಡೋಣವಾ? ಐ ಆಮ್ ಸಾರಿ. ಸಾರಿನಾ? ಸಾರಿ ಯಾಕೆ? ಕೆಲವ್ರಿಗೆ ಕೆಲವು ಡೌಟ್ ಇತ್ತು, ಅದು ಇವಾಗ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅಣ್ಣ, ಅದಕ್ಕೆ ನಮ್ಮ ಮನೆಗೆ ಬಿಟ್ಬಾ. ಮೀರಾ ಅವರೇ, ನೀವು ಇನ್ನೊಂದು ಸೀರೆ ಸೆಲೆಕ್ಟ್ ಮಾಡಿದ್ರಲ್ಲ, ಅದನ್ನ ಅಲ್ಲೇ ಬಿಟ್ಟಿದ್ದೀನಿ. ಈ ಸೀರೆ ಮುಂದೆ ಅದು ಸ್ವಲ್ಪ ಡಲ್ ಆಯ್ತು. ಇಷ್ಟ ಇಲ್ದೇ ಇರೋದನ್ನ ಕಷ್ಟಪಟ್ಟು ಒಪ್ಕೋಬಾರ್ದಲ್ವಾ? ಮನೆ ಮಗಳು ಇಷ್ಟಪಟ್ಟಿರೋದನ್ನ ಕೊಡಿಸ್ದೇ ಇದ್ರೆ ಚೆನ್ನಾಗಿರಲ್ಲ. ಯಾರಿಗೇನಿಷ್ಟನೋ ಅದನ್ನ ಮಾಡೋದಕ್ಕೆ ಬಿಡ್ಬೇಕು. ನಾನು ಹೇಳಿದ್ ಸರಿನಾ ಮೈದ್ನ ಅವ್ರೆ? ಹೊರಡೋಣವಾ? ನಾವೇನ್ ಬರ್ತೀನಿ. ಬರ್ತೀನಿ ತಾತ, ಬರ್ತೀನಿ. ಅಮ್ಮ, ಬರ್ತೀನಿ. ಅಮ್ಮ, ಒಂದ್ ಸೀರೆ 1,20,000 ಅಂತೆ. ಈ ರೇಂಜ್ ಅಲ್ಲಿ 3 ಸೀರೆ ತಗೊಂಡಿದ್ದಾರೆ. ಇನ್ನೊಂದ್ ಸೀರೆ 50,000 ಅಂತೆ. ಈ ರೇಂಜ್ ಅಲ್ಲಿ 2 ಸೀರೆ ತಗೊಂಡಿದ್ದಾರೆ. ಅಯ್ಯೋ ದೇವ್ರೆ, ಅಷ್ಟೊಂದು ಬೆಲೆ ಬಾಳೋ ಸೀರೆ ಯಾಕೆ ತಗೊಳಕ್ ಹೋದ್ರು? ಅವನೊಂದ್ ದಿನ ಉಡಕ್ಕಾಗತ್ತಾ? ಸರಿ ಸರಿ, ಅದ್ ಬಿಡು. ಅವ್ರ ಸ್ಟೇಟಸ್ ತಕ್ಕ ಹಾಗೆ ಅವ್ರು ನಮಗ್ ಸೀರೆ ಕೊಡ್ಸಿದ್ದಾರೆ. ಭಾವಾಗ ನಾವೇನ್ ಕೊಡೋದು ಅಂತ ಯೋಚನೆ ಮಾಡಿದ್ರಾ? ಹ್ಞೂ ಕಣೆ, ಅಳಿಯಂದ್ರಿ ಕೊಡಕ್ಕೆ ಅಂತಾನೆ ಒಂದ್ ಒಡವೆ ತೆಗ್ದಿಟ್ಟಿದೀನಿ. ಹೌದಾ? ಎಲ್ಲಿದ್ಯಮ್ಮ? ಇರು, ತಗೊಂಬರ್ತೀನಿ. ಕೂಲಿ ಮಾಡೋರು ಕೂಡ 20 ಗ್ರಾಮ್ಗಿಂತ ಹೆಚ್ಚಾಗಿ ಕೊಡ್ತಾರಮ್ಮ. ಮೀರಾ, ಕಾಲ್ ನೋವು ಇಲ್ಲ ಕಣೆ, ಯಾಕೆ ಕಾಲು ಒತ್ತಾ ಇದೀಯಾ? ಅಮ್ಮ, ಸುಮ್ಮನೆ ಇರ್ತೀಯಾ? ಪಾಪ ನೀನು ಬೆಳಗ್ಗೆಯಿಂದ ಎಷ್ಟು ಓಡಾಡಿರ್ತೀಯ. ಅದು ಅಲ್ಲದೆ ರಾತ್ರಿ ನಿನ್ ಕಾಲು ಒತ್ತದಂದ್ರೆ ನಂಗೆ ತುಂಬಾ ಇಷ್ಟ.
ಕಾಲ್ ನೋವು ಇದ್ದಾಗ ಕಾಲ್ ಹೊತ್ತಿಸ್ಕೊಂಡ್ರೆ ನೋವು ಹೊರಟೋಗುತ್ತೆ. ಕಾಲ್ ನೋವು ಇಲ್ದೇ ಇರುವಾಗ ಕಾಲ್ ಹೊತ್ತಿದ್ರೆ ನೋವು ಬರುತ್ತೆ ಕಣೆ. ಈಗೇನು ನನ್ ಕಾಲ್ ಒತ್ತೋದ್ರಿಂದ ನಿನ್ ಕಾಲ್ ನೋವು ಆಗ್ತಿದ್ಯಾ? ಮೀರಾ, ಯಾವುದೇ ಆಗ್ಲಿ ಅವಶ್ಯಕತೆಗಿನ ಜಾಸ್ತಿ ಆದ್ರೆ ಅದು ವಿಷಾನೇ ಕಣೆ. ನೋಡು, ನಿನ್ ಕೈಲಿ ಒಂದು ಪುಟ್ಟ ಗುಬ್ಬಿ ಮರಿ ಇದೆ ಅಂತ ಇಟ್ಕೊ. ನೀನ್ ಅದನ್ನ ತುಂಬಾ ಪ್ರೀತಿ ಮಾಡ್ತೀಯ. ಅದ್ ಎಲ್ಲಿ ಹಾರು ಹೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ನೀನ್ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ಉಸಿರುಗಟ್ಟಿ ಸತ್ತು ಹೋಗಲ್ವಾ ಕಂದ? ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಇದು ಜೀವನದ ಒಂದು ಸಣ್ಣ ಪಾಠ ಅಷ್ಟೇ. ನಮ್ಮ ಹತ್ರ ಪ್ರೀತಿ, ಅಕ್ಕರೆ, ಕಾಳಜಿ ಜಾಸ್ತಿ ಇದೆ ಅಂತ ತೋರ್ಸಕ್ ಹೋದ್ರೆ ಅದು ಉಸಿರುಗಟ್ಟಿಸುತ್ತೆ ಕಣೆ. ನೀನು ಅನಿಕೇತ್ ಸಾಕೇತ್ನ ತುಂಬಾ ಪ್ರೀತಿ ಮಾಡ್ತೀಯ, ಒಪ್ಕೋತೀನಿ. ಅವ್ರ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತೀಯ, ಅದು ಒಪ್ಕೋತೀನಿ. ಹಾಗಂತ ನೀನ್ ಅಹಲ್ಯ ವಿಷಯದಲ್ಲಿ ಪಡ್ತಿರೋ ಅನುಮಾನ ಅವ್ರ ಮನಸ್ಸು ಹಿಂಡ್ತಾ ಇದೆ ಕಣೆ. ಅವ್ರು ಉಸಿರುಗಟ್ಟೋ ಹಾಗೆ ಮಾಡ್ತಾ ಇದೆ. ಇದು ಒಳ್ಳೇದಲ್ಲ ಅಲ್ವಾ ಬಂಗಾರಿ? ಅದಕ್ಕೆ ಹಾಗಾಡ್ತೀನಮ್ಮ. ಪುಟ್ಟ, ಅನಿಕೆ ತುಂಬಾ ಯೋಚನೆ ಮಾಡಿನೇ ಅಹಲ್ಯನ ಅದ್ಕೆ ಮಾಡ್ಕೋತಾ ಇರೋದು. ಅವನ ನಿರ್ಧಾರ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಅಹಲ್ಯಾಳಲ್ಲಿ ಶಾಂತಲಮ್ಮನ ಗುಣ ಇದ್ರೆ ನಾವು ಆ ಹುಡುಗಿನ ಅಷ್ಟೇ ಗೌರವದಿಂದ ನೋಡ್ಕೋಬೇಕು. ಶಾಂತಲಮ್ಮನ ಹೇಗ್ ನೋಡ್ಕೋತಾ ಇದ್ವೋ ಅವಳನ್ನು ಹಾಗೆ ನೋಡ್ಕೋಬೇಕು. ಅವಳೇನಾದ್ರೂ ಶಾಂತಲಮ್ಮನ ಪ್ರತಿರೂಪ ಆಗಿದ್ರೆ ನಾನಂತೂ ಅಹಲ್ಯನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ. ನೀನ್ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಅಲ್ಲೇ ಅವಳೆ, ನಾನು ಇದನ್ನು ನಿಮಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ. ನಾನು ಕೊಟ್ಟಿದ್ದು ಹೂವು ಅಂತೂ ಇಟ್ಕೊಂಡಿಲ್ಲ, ಆದ್ರೆ ಇದು ಯಾವಾಗ್ಲೂ ನಿಮ್ ಜೊತೆನೇ ಇರ್ಬೇಕು. ಪ್ಲೀಸ್ ಕಣೆ, ಸುಮ್ಮನೆ ಏನೋ ಮಾಡ್ತಿದ್ದೆ. ಏನಿಲ್ಲ ಮಾತಾಯಿ, ಪ್ಲೀಸ್ ಕೂಗಾಡ್ಬೇಡ ಕಣೆ, ಪ್ಲೀಸ್. ಅಲ್ಲ, ಇದೆಲ್ಲ ಅಹಲ್ಯ ಅಕ್ಕನ ಮನೆಗೆ ಹೋಗೋದಲ್ವಾ? ಇಲ್ಲೇನ್ ಬಚ್ಚಿಡ್ತಿದ್ದೆ? ಬಚ್ಚಿಡೋದ ನಾನಾ? ಏನಿಲ್ವೇ? ಸುಳ್ಳು ಹೇಳ್ತೀಯ, ಸುಳ್ಳು. ಇರು ಮಾಡ್ತೀನಿ. ಅಮ್ಮ, ತಾತ, ಪ್ರಣಾಮ್, ಸುಂದ್ರಣ್ಣ. ಅಮ್ಮ, ಪ್ರಣಾಮ್, ತಾತ. ಮೀರಾ, ಯಾಕಮ್ಮ? ಏನಾಯ್ತು? ಯಾಕೆ ಕಿರ್ಸ್ಕೊಂಡೆ? ತಾತ ಏನಿಲ್ಲ, ಜಿರಳೆ ನೋಡಿ ಕಿರ್ಸಾಡ್ತಿದ್ದಾಳೆ. ಅಯ್ಯೋ ಕೋತಿ, ಜಿರಳೆ ಹೆದರ್ಕೊಂಡೇನೆ. ಹೂನಮ್ಮ, ಬುಟ್ಟಿಯಲ್ಲಿ ಜುವೆಲ್ರಿ ಬಾಕ್ಸ್ ಅಲ್ಲಿ ಜಿರಳೆ ಆಡ್ಕೊಂಡಿತ್ತು. ಬುಟ್ಟೆಲಿ ಜಿರಳೆ ಬಾಕ್ಸ್ ಅಲ್ಲಿ ಜಿರಳೆನಾ? ಏನಿಲ್ಲ, ಸುಮ್ಮನೆ ನಿಂಗೇನು ಗೊತ್ತಾಗಲ್ಲ.
ಮೀರಾ ಮೀರಾ ಪ್ಲೀಸ್ ಕಣೆ ಸುಮ್ಮನೆ ಪ್ಲೀಸ್. ಇಲ್ಲಿ ನೋಡಿ ನಮ್ ಹೀರೋ ಸಾಹೇಬ್ರು ಕದ್ದು ಮುಚ್ಚಿ ನಮ್ ಹೀರೋಯಿನ್ ಮೇಡಮ್ಗೆ ಕಿವಿ ಮೂಲೆ ಕುಡಿಸ್ತಿದ್ದಾರೆ. ಪರವಾಗಿಲ್ಲ ಸಾಕೆ. ಕದ್ದು ಮುಚ್ಚಿ ಪ್ರೀತಿ ತೋರ್ಸೋದ್ರಲ್ಲಿ ಒಂಥರ ಸೂಪರ್ ಥ್ರಿಲ್ಲಿಂಗ್ ಇರುತ್ತೆ. ನಾನು ಅಷ್ಟೇ ನಿಮ್ಮ ಅಜ್ಜಿಗೆ ಕದ್ದು ಮುಚ್ಚಿ ಈ ತರ ಎಲ್ಲ ಕೊಡ್ತಾ ಇದ್ದೆ. ನಿಜವಾಗ್ಲು ಅಹಲ್ಯ ನೀನಂತ ಹುಡುಗನ್ ಪಡಿಯಕ್ಕೆ ಪುಣ್ಯ ಮಾಡಿದಾಳಪ್ಪ. ಅಲ್ಲ ಕಣೋ, ಇಷ್ಟು ಪ್ರೀತಿಯಿಂದ ತಂದಿದ್ಯಾ, ನೀನು ಹೋಗಿ ಅವ್ರ ಕೈ ಕೊಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಹೇಳು. ಸೂಪರ್ ಆಗಿರುತ್ತೆ. ಏಯ್ ಸುಮ್ಮನೆ ಇರ. ಏಯ್ ಅವನನ್ನ ಯಾಕೋ ಸುಮ್ನೆ ಇರೋ ಅಂತ ಹೇಳ್ತೀಯಾ? ನೋಡು ಸಾಕು, ಬಂಧನ ಫಿಲ್ಮ್ ಅಲ್ಲಿ ವಿಷ್ಣು ಸರ್ ಹೇಳ್ತಾರಲ್ಲ ಆತರ ಹೇಳು. ಮಿಸ್ ಅಹಲ್ಯ, ಇದನ್ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ, ಈ ತರ ಪ್ರೆಸೆಂಟ್ ಮಾಡ್ಬಿಟ್ ಬಾ, ಹೋಗು. ಬೇಡ ಕಣೆ, ಸುಮ್ಮನೆ ಅಲ್ಲಿಗೆ ಹೋಗೋದು ಸರಿ ಹೋಗಲ್ಲ, ಬೇಡ. ಹೋಗ್ಬೇಕು ಅಂತ ಮನ್ಸ್ ಮಾಡಿದಾಗ ಸುಮ್ನೆ ಹೋಗ್ಬಿಡ್ಬೇಕಪ್ಪ. ಏನ್ ತಾತ, ಅಜ್ಜಿನ ನೋಡೋದಿಕ್ಕೆ ಕದ್ದು ಮುಚ್ಚಿ ನೀವು ಹೋಗ್ತಿರ್ಲಿಲ್ವಾ? ಹೋಗು ಪುಟ್ಟೆ, ಈಗ ಅದನ್ನೆಲ್ಲ ಯಾಕೆ ನಾಪ್ಸ್ಯ? ಸಾಕೆ, ನಾಳೆ ಅರ್ಶಿಣ ಶಾಸ್ತ್ರ, ಆಮೇಲೆ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ಹೋಗೋದಿದ್ರೆ ಈಗ್ಲೇ ಹೋಗಿ ಬಂದ್ಬಿಡಪ್ಪ. ಹೋಗೋದಿದ್ರೆ ಈಗ್ಲೇ ಹೋಗಿ ಬಂದ್ಬಿಡಪ್ಪ. ನಾಳೆಯಿಂದ ಹಸಿ ಮೈ. ಅದಕ್ಕೆ ಕುಚ್ಚುಟ್ಯಾ, ಮೊದ್ಲು ಹೊರಡು ನೀನು. ಹೋಗು ಹೋಗು. ಮೀರಾ ಪ್ಲೀಸ್ ಕಣೆ, ನೀನು ಬರ. ಯಾಕೋ ತುಂಬಾ ನರ್ವಸ್ ಆಗ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಪ್ಲೀಸ್ ಬಾರೆ. ಇದಕ್ಕೇನ್ ಕಮ್ಮಿ ಇಲ್ಲ, ನಾನ್ ಬರಲ್ಲ, ನೀನೇ ಹೋಗು. ನೀನ್ ಬರಲ್ಲ ಅಂದ್ರೆ ಬಿಡೋರು ಬಾ. ನಿಂತ್ಕೊಳ್ಳ.